ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. GBA ಚುನಾವಣೆ ಯಶವಂತಪುರದಲ್ಲಿ BJP JDS ಒಂದಾಗುತ್ತಾ? ನಾನು STS ಫೈನಲ್. ಈ ಎರಡು ವಿಶೇಷ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು. ಮೊದಲದಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಸಂಬಂಧಪಟ್ಟಂತೆ ಮೀಸಲಾತಿಗಳು ಒಮ್ಮೆ ಘೋಷಣೆಯಾಗಿದೆ, ಪ್ರಕಟವಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆಗಳನ್ನು ಕರೆಯಲಾಗಿದೆ. ಇನ್ನು ಅಂತಿಮ ಅಧಿಸೂಚನೆ ಹೊರಡಬೇಕಾಗಿದೆ. ಈ ಅಂತಿಮ ಅಧಿಸೂಚನೆ ಆಗುತ್ತೆ, ಯಾವುದೋ ಒಂದು ವಾರ್ಡ್ ವ್ಯತ್ಯಾಸ ಆಗುತ್ತೆ, ವ್ಯತ್ಯಾಸ ಆಗದಲ್ಲೇ ಇರ್ಬೋದು, ಇರೋದನ್ನೇ ಮುಂದುವರಿಸ್ಬೋದು, ಅದೊಂದು ಪ್ರಶ್ನೆ ಬೇರೆ. ಬಹುಮುಖ್ಯವಾಗಿ JDS ಮತ್ತು BJP ಎರಡು ಹೊಂದಾಣಿಕೆ ಆಗುವುದರ ಮೂಲಕವಾಗಿ GBA ಚುನಾವಣೆಯನ್ನು ಎದುರಿಸುತ್ತಾ ಅನ್ನುವ ಪ್ರಶ್ನೆ ಹಲವರನ್ನು ಕಾಡ್ತಾ ಇದೆ. ಬೆಂಗಳೂರು ನಗರದೊಳಗೆ BJP ಅತ್ಯಂತ ಶಕ್ತವಾಗಿದೆ, ಹಾಗಾಗಿ JDS ಜೊತೆಗಿಂತ ಸಖ್ಯ ಅಗತ್ಯವಿಲ್ಲ ಅನ್ನುವ ಕೆಲವೊಬ್ಬರ ಮಾತುಗಳು. JDS ಜೊತೆ ಸಖ್ಯಗೊಳಿಸಿದರೆ ಅತಿ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆಯಾಗಬಹುದು ಅನ್ನುವಂತಹ ಲೆಕ್ಕಾಚಾರ ನಡೀತಿರ್ತಕ್ಕಂಥ ಮಧ್ಯೊಳಗೆ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಯಶವಂತಪುರ ಕ್ಷೇತ್ರದಲ್ಲಿ ಒಂದಾಗಬೇಕು, ಒಂದಾದರೆ ಮಾತ್ರ ಬಲ ಸಾಧಿಸಲು ಸಾಧ್ಯ ಅನ್ನುವಂಥ ಚರ್ಚೆಗಳು ಅಲ್ಲಲ್ಲೇ ನಡೀತಾ ಇದೆ. ಇನ್ನು ಅಧಿಕೃತವಾಗಿ ಚರ್ಚೆಗಳಿಗೆ TN ಜವರಾಯಗೌಡರು ವಿಧಾನ ಪರಿಷತ್ ಸದಸ್ಯರು, ಹಾಗೆಯೇ ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆಯವರು ಇಬ್ಬರು ಕುಳಿತು ಒಂದು ಹಂತದ ಮಾತುಕತೆಯನ್ನು ಮಾಡಿ ನಂತರ ಮುಂದುವರಿಸಬೇಕಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಆಗುತ್ತೋ ಆಗಲ್ವೋ ಪ್ರಶ್ನೆ ಬೇರೆ. ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ನಡೀತಾ ಇರ್ತಕ್ಕಂಥದ್ದು 2-3 ಚರ್ಚೆಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಮೊದಲಾಗಿ ಯಶವಂತ ಪಕ್ಷ BJP JDS ಹೊಂದಾಣಿಕೆ ಆಗತ್ತೆ ಆಗಲ್ಲ ಅನ್ನುವ ಚರ್ಚೆಗಳ ಮಧ್ಯೊಳಗೆ ಒಂದು ವೇಳೆ ಹೊಂದಾಣಿಕೆಯಾದರೆ 12 ವಾರ್ಡ್ಗಳಲ್ಲಿ ವಿಂಗಡಣೆ ಹೇಗೆ? JDSಗೆ 6, BJPಗೆ 6. ಇಲ್ಲ, ಎಲ್ಲಿ JDS ಪ್ರಾಬಲ್ಯವನ್ನು ಹೊಂದಿದೆ ಉಳ್ಳಾಳಿನಿಂದ ಆಚೆ ಅದು JDSಗೆ, ಉಳ್ಳಾಳಿನಿಂದ ಈಚೆ BJPಗೆ ಅಂತ ಚರ್ಚೆಗಳಾಗ್ತಿದೆ. ಈ ಮಧ್ಯೊಳಗೆ ಕೆಂಗಲ್ ಹನುಮಂತಯ್ಯ ವಾರ್ಡನ್ನು JDSನಿಂದ ನಾವು ತಂದೇ ತರ್ತೀವಿ ಅಂಥೇಳಿ ಅಂತ ಅಭ್ಯರ್ಥಿಯೊಬ್ಬರು ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ. ಹೀಗಿದೆ, ಯಾರು ತರ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಆ ಹಂತದ ಒಂದು ಚರ್ಚೆಗಳಾಗಬೇಕು, ಅದು ವಿಂಗಡಣೆ ಕುರಿತಂತೆ. ಇನ್ನೊಂದು ವಿಚಾರಕ್ಕೆ ಹೋಗೋದಾದರೆ BJP ಅಭ್ಯರ್ಥಿಗಳು ಯಾರು, ಆಕಾಂಕ್ಷಿಗಳು ಯಾರು ಎನ್ನುವ ಸಭೆ ಇನ್ನು ಯಶವಂತಪುರ ನಗರ ಮಂಡಲದೊಳಗೆ ಇದುವರೆಗೂ ನಡೆದಿಲ್ಲ, ನಡೆಯೋದು ಇಲ್ಲವೇನೋ ಅನ್ನುವಂಥ ಒಂದಷ್ಟು ಅಪಹಾಸ್ಯದ ಮಾತುಗಳು ಅಲ್ಲಲ್ಲೇ ಕೇಳಿಬರ್ತಾ ಇದೆ. ನಾನು ಅಭ್ಯರ್ಥಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ BJPಲಿ ಕೆಲವೊಬ್ಬರು ಅವ್ರಿಗೆ ಹೇಗೆ ಕೊಟ್ಬಿಡ್ತಾರೆ, ಇವರಿಗೆ ಹೇಗೆ ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆಗೆ ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತ್ ಸದಸ್ಯರು ಬಂದರೆ ಕೊಡಲಿಕ್ಕೆ ಸಾಧ್ಯತೆ ಇದೆಯಾ? ಇದುವರೆಗೂ ಗ್ರಾಮ ಪಂಚಾಯಿತಿ, ಈಗ GBA, ಮುಂದೆ ಮತ್ತೊಂದು ಅಂದರೆ ಹೇಗೆ, ಅವರ ಕೊಡುಗೆಗಳು ಏನು? ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಎಲ್ಲಿ? ಬೀದಿಗಳಲ್ಲಿ ಚರ್ಚೆ ವಿನಃ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷದ ಯಶವಂತಪುರ ನಗರ ಮಂಡಲದ ಸಭೆ ನಡೆದು ಯಾವ ನಿರ್ಣಯಗಳು ಆಗ್ತಾ ಇಲ್ಲ, ಆಗೋದೂ ಇಲ್ಲ. ಇಷ್ಟು ದಿವಸ ಬೇಕಾ? ಚುನಾವಣೆ ಆಗಲಿ ಬಿಡಲಿ, ಸಹಜವಾಗಿ ಒಂದು ಮಾತು ಏನು ಅಂತಂದರೆ ಚುನಾವಣೆಯ ಘೋಷಣೆ ಆಗುವ ಮುನ್ನ ಆಗುತ್ತಂತೆ ಅಂದಾಗಲೇ ಗರಿಗೆದರಿಕೊಂಡು ಓಡಾಡಬೇಕು ರಾಜಕೀಯ ಪಕ್ಷಗಳು. ಆದಾಗ ಹೋರಾಟ ಹಾರಾಟಗಳು ಬೇರೆ, ಆಗುವ ಮುಂಚಿನ ಕೆಲಸಗಳು ನಾವು ಇದ್ದೇವೆ ಎಂದು ತೋರಿಸ್ಬೇಕು ಅಂತಂದರೆ ಸಭೆಗಳಾಗಬೇಕು. ಇನ್ನು BJPಯ ಸಭೆಗಳೇ ಆಗಿಲ್ಲ, ಸಭೆಗಳು ಆಗುವುದೂ ಇಲ್ಲ ಅಂತ ಚರ್ಚೆಗಳು. ಈ ಮಧ್ಯೆಯೊಳಗೆ ನಗರ ಮಂಡಲ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ನೇಮಕವನ್ನು ಮಾಡುವುದಕ್ಕೆ ಶಕ್ತವಾಗಿಲ್ಲದ BJP, ಹಾಗಂತ ನಾನು ಅಶಕ್ತ ಅಂತ ಹೇಳ್ತಾ ಇಲ್ಲ, ಶಕ್ತವಾಗಿಲ್ಲದ BJP ಇನ್ನೇನನ್ನು ಮಾಡಲಿಕ್ಕೆ ಸಾಧ್ಯ? ಸಹಜವಾಗಿ ಬೆಂಗಳೂರು ನಗರ ಉತ್ತರ ಜಿಲ್ಲೆಯ ಅಧ್ಯಕ್ಷರು ಈಗ ಮಾಡ್ತೇವೆ ಆಗ ಮಾಡ್ತೇವೆ ಅಂಥೇಳಿ ಬರೀ ಪೇಪರ್ ಹುಲಿಗಳಂತೆ ಚರ್ಚೆಯನ್ನೇ ಮಾಡಿಕೊಂಡು ಹೋಗಿಬಿಟ್ಟು ಯಶವಂತಪುರ ಕ್ಷೇತ್ರವನ್ನು ಕಡೆಗಣಿಸಿ ಬಿಟ್ಟಿದ್ದಾರೆ. ಅದೇ ರೀತಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರಿಗೂ ಯಶವಂತಪುರ ಕ್ಷೇತ್ರದ ಮೇಲೆ ಮುಂಚೆ ಇದ್ದಂಥ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಸಂಘಟನೆ ಬೇಕೋ ಬೇಡವೋ ಗೊತ್ತಿಲ್ಲ. ಇನ್ನು 1.5-2 ವರ್ಷ ಆದರೆ ಚುನಾವಣೆಗೆ ಮತ್ತೆ ಅಖಾಡಕ್ಕೆ ಬರಬೇಕು, ಆದರೂ ಕೂಡ ಯಶವಂತಪುರದತ್ತ ಕಣ್ಣು ಹಾಕುತ್ತಲೂ ಇಲ್ಲ, ಸಂಘಟನೆಯತ್ತ ಗಮನವೂ ಹರಿಸುತ್ತಿಲ್ಲ ಅಂತ ಹೇಳಿದ್ರೆ ಸಂತೆಗೆ 3 ಮೊಳ ಅಂತ ಹೇಳ್ತಾರೆ. ಸಂತೆ ಆಗುವಾಗ 3 ಮೊಳ ಅಂತ. ಹಾಗೆ ಚುನಾವಣೆ ಬಂದಾಗ ನೋಡಿಕೊಳ್ಳೋಣ ಅನ್ನುವಂಥ ಅಸಡ್ಡೆಯ ಪ್ರಯತ್ನವ ಏನೋ ಗೊತ್ತಿಲ್ಲ. ಉತ್ತರ ಜಿಲ್ಲಾ ಅಧ್ಯಕ್ಷರಿಗೆ ಬೇಕಾಗಿಲ್ಲ, ಕೇಂದ್ರದ ಸಚಿವರಿಗೆ ಬೇಕಾಗಿಲ್ಲ, ಇನ್ಯಾರಿಗೆ ಬೇಕು? ಬಹುಮುಖ್ಯವಾಗಿ ಗೋಪಿನಾಥ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅವರಿಗೆ
ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಹೋದಂಥ ಗೋಪಿನಾಥ್ ರೆಡ್ಡಿಯವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ಬಿಡಿ, ಏನಾಗುತ್ತೆ ಏನಾಗಲ್ಲ ಅನ್ನೋ ವಿಚಾರ ಚರ್ಚೆಗೆ ಬೇಡ. ಹಾಗಾದರೆ ಬಹುಶಃ ಕೆಲವೊಬ್ಬರು ಸಲಹೆ ಕೊಡು, ಒಂದು ಕೆಲಸ ಮಾಡ್ಬೋದಲ್ವಾ, ಬೆಂಗಳೂರಿನ ಯಶವಂತಪುರ ಕ್ಷೇತ್ರದ ನಗರ ಜಿಲ್ಲೆಯ ಬಿ ಜೆ ಪಿಗೆ ಇಬ್ಬರ ಹೋರಾಟ ಇದೆ. ಶಶಿಕುಮಾರ್ ವರ್ಸಸ್ ಶಶಿಕುಮಾರ್, ವಾಜರಳ್ಳಿ ಶಶಿಕುಮಾರ್, ಉಲ್ಲಾಳ್ ಶಶಿಕುಮಾರ್ ಇಬ್ಬರ ಹೋರಾಟದ ಮಧ್ಯೊಳಗೆ ಯಾರನ್ನು ಮಾಡಬೇಕು ಅಂತ ನಡೆಯುವಾಗ ಇಬ್ಬರಿಗೆ ಒಂದು ಫರ್ಮಾನು ಹೊರಡಿಸಿ, ನಿಮಗೆ ಜಿ ಬಿ ಎ ಟಿಕೆಟ್ ಬೇಕು ಅಂದರೆ ಅಧ್ಯಕ್ಷ ಸ್ಥಾನವಿಲ್ಲ, ಅಧ್ಯಕ್ಷ ಸ್ಥಾನ ಬೇಕು ಅಂದರೆ ಜಿ ಬಿ ಎ ಟಿಕೆಟ್ ಇಲ್ಲ ಅಂತ ಹೇಳಿದಾಗ ಯಾರು ಹಿಂದೆ ಸರಿತಾರೆ ನೋಡಿ. ಇಬ್ಬರು ಹಿಂದೆ ಸರಿದು ಬಿಟ್ಟರೆ ಕ್ಷೇಮ, ಮೂರನೇವ್ರನ್ನ ಯಾರನ್ನ ತಂದು ಕೂಡಿಸ್ಬೋದಲ್ವೇ? ಅದು ಮಾಡುವುದಕ್ಕೂ ಶಕ್ತವಾಗಿಲ್ಲ ಬಿ ಜೆ ಪಿ. ಕೇವಲ ಮೈಕನ್ನು ಹಿಡಿದುಕೊಂಡು ಘೋಷಣೆಗಳನ್ನು ಕೂಗುವುದರಲ್ಲಿಯೇ ನಿರತರಾಗಿರುವ, ಉದ್ದುದ್ದ ಭಾಷಣವನ್ನು ಮಾಡಿ ದೇಶಪ್ರೇಮದ ಬಗ್ಗೆ ಮಾತನಾಡುವಂತಹ ಬಿ ಜೆ ಪಿಯ ರಾಜಕಾರಣಿಗಳಿಗೆ ಯಶವಂತಪುರ ಕ್ಷೇತ್ರವನ್ನು ಬೇರೆಯವರಿಗೆ ಅಡ ಇಟ್ಟು ಬಿಟ್ಟಿದ್ದಾರೇನೋ ಗೊತ್ತಿಲ್ಲ. ಒಂದು ವೇಳೆ ಅವರೇನಾರು ಮತ್ತೆ ವಾಪಸ್ ಬಂದುಬಿಟ್ರೆ ಅಂತ ಭಯವೋ ಏನೋ ಗೊತ್ತಿಲ್ಲ. ಯಶವಂತಪುರ ಕ್ಷೇತ್ರದಲ್ಲಿ ಸದ್ಯಕ್ಕೆ ಬಿ ಜೆ ಪಿಯ ಸ್ಥಿತಿ ಇದು. ಈ ಮಧ್ಯೊಳಗೆ ಅಧ್ಯಕ್ಷ ನೇಮಕದ ವಿಳಂಬ ಮತ್ತೊಂದು ಇದೆ. ಈಗಿರುವಂತಹ ನಗರ ಜಿಲ್ಲೆಯ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಅನಿಲ್ ಚಳಿಗೇರಿಯವರು ನನಗೆ ಬೇಡ, ನನ್ನ ಜವಾಬ್ದಾರಿ ಮುಗಿದಾಗಿದೆ ಅಂತ ಹರೀಶ್ ಅವರಿಗೆ ಮಾಹಿತಿಯನ್ನು ಕೊಟ್ಟಾಗಿದೆ. ಜಿಲ್ಲಾ ಕಾರ್ಯದರ್ಶಿಗೆ ನೇಮಕ ಮಾಡಿದ್ದನ್ನು ಒಪ್ಪಿಕೊಳ್ಳದೆ ಜಿಲ್ಲಾ ಕಾರ್ಯದರ್ಶಿ ಬೇಡ ಅಂಥೇಳಿ ತ್ಯಾಗ ಮಾಡಿಯಾಗಿದೆ. ತ್ಯಾಗ ಮಾಡಿದ್ದರ ಫಲವಾಗಿ ಯದುನಂದನ್ ಅವರು ಅದನ್ನು ತೆಗೆದುಕೊಂಡಾಗಿದೆ. ನೆಕ್ಸ್ಟ್, ನಾನು ಅಧ್ಯಕ್ಷ ಅಲ್ಲ, ನನಗೆ ಬೇಡ, ನನಗೆ ಚಿಂತೆ ಇಲ್ಲ, ಅವ್ರು ಏನಾರ ಮಾಡಲಿ ಅಂತ ಹೇಳಿದ್ದಾರಂತೆ. ಹಾಗಿರುವ ಹಿನ್ನೆಲೆ ಒಳಗೆ ಮುಂದೆ ಆಗಬಹುದಾದ ಸ್ಥಳೀಯರ ಪರಿಸ್ಥಿತಿ ಒಮ್ಮೆ ಗಮನಿಸಿ. ಏನಾಗಬಹುದು? ಈಗ ಅಲ್ಲಲ್ಲೇ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಜಿ ಬಿ ಎಗೆ ಸಂಬಂಧಪಟ್ಟಂತೆ ಸಭೆಗಳನ್ನು ನಡೆಸಲಾಗುತ್ತಿದೆ. ಆ ಸಭೆ ಯಶವಂತಪುರ ಕ್ಷೇತ್ರದಲ್ಲಿ ನಡೆಸಲಾಗುತ್ತದೆ. ಜಿಲ್ಲಾ ಅಧ್ಯಕ್ಷರ ಸೂಚನೆಯ ಮೇರೆಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾನು ರಂಗಸ್ವಾಮಿಯವರು ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ ಉಪಸ್ಥಿತಿ ಯಾರಿರ್ತಾರೆ? ಜಿಲ್ಲಾ ಕಾರ್ಯದರ್ಶಿ ಯದುನಂದನ್ ಅವರು ಉಪಸ್ಥಿತರಿರುತ್ತಾರೆ. ಯಶವಂತಪುರ ಕ್ಷೇತ್ರದ ಆಕಾಂಕ್ಷಿತ ಅಭ್ಯರ್ಥಿಗಳೇ ಯದುನಂದನ್ ಅವರ ಹೇಳುವುದನ್ನು ನೀವು ಕೇಳಿ ಯಾರು ಅಂತಿಮಗೊಳಿಸಿಕೊಳ್ಳಿ. ಇದು ಆಗಿರುವ ಪರಿಸ್ಥಿತಿ. ಬಿ ಜೆ ಪಿಯವರಿಗೆ ಏನು ಅನ್ನೋಂಥದ್ದು ಗೊತ್ತಿಲ್ಲ. ಚುನಾವಣೆ ಬಂದಾಗ ನೋಡೋಣ, ಆಗುತ್ತೆ ಅಂತ ಹೇಳಿಕೊಂಡು ಕಾಡು ಹರಟೆಯನ್ನು ಹೊಡೆದುಕೊಂಡು ಸಮಯವನ್ನು ಹಾಳು ಮಾಡುತ್ತಾ ಯಶವಂತಪುರ ಕ್ಷೇತ್ರವನ್ನು ಬೇರೆಯವರಿಗೆ ಅಡ ಇಟ್ಟಿದ್ದಾರೋ ಎನ್ನುವ ಅನುಮಾನ ಬರ್ತಾ ಇರತಕ್ಕಂಥ ಪರಿಸ್ಥಿತಿ ಒಳಗೆ ಒಂದು ಕಡೆಗೆ ವಿಜೇಂದ್ರರವರ ಮಾತು ಥ್ರೂ ರುದ್ರೇಶ್ ಮುಖಾಂತರ ಹೇಳಿಸಬೇಕು, ಕೇಳಬೇಕು ಅನ್ನುವಂಥ ಒಂದು ಪರಿಸ್ಥಿತಿ, ಶೋಭಾ ಕರಂದ್ಲಾಜೆ ಒಪ್ತಿಲ್ಲ ಅನ್ನುವಂಥ ಪರಿಸ್ಥಿತಿ, ನನ್ನನ್ನು ಅಧ್ಯಕ್ಷರಾಗಿ ಮುಂದುವರಿಸಿದ ನಾನು ಕೇಳಲೇಬೇಕು ಅನ್ನುವಂಥ ಹರೀಶ್ ಅವರ ಕೃತಜ್ಞತಾ ಭಾವದ ಪರಿಸ್ಥಿತಿ ಒಳಗೆ ಯಶವಂತಪುರ ಕ್ಷೇತ್ರ ಬಿ ಜೆ ಪಿಯಿಂದ ದೂರ ಆಗ್ತಾ ಸಂಘಟನಾ ಶಕ್ತಿಯೇ ನಿರ್ಲಿಪ್ತವಾಗಿದೆ. ನೋಡೋಣ ಏನಾಗುತ್ತೆ ಅಂತೇಳಿ ಅಂತ. ಒಟ್ಟಿನೊಳಗೆ ಜಿಲ್ಲಾ ಕಾರ್ಯದರ್ಶಿ ಕೆಂಗೇರಿ ಉಪನಗರದ ನಿವಾಸಿ ಯದುನಂದನ ನೇತೃತ್ವದೊಳಗೆ ಜಿ ಬಿ ಎ ಆಕಾಂಕ್ಷಿತರ ಸಭೆ ಕೆಲವೇ ದಿವಸಗಳಲ್ಲಿ, ಕೆಲವೇ ತಿಂಗಳಲ್ಲಿ ಆಗಬಹುದಾದ ಸಾಧ್ಯತೆಗಳು ಹೆಚ್ಚಾಗಿವೆ. ಇದು ನಿಮ್ಮ ಗಮನಕ್ಕೆ. ಅದನ್ನು ಹೊರತುಪಡಿಸಿದ್ರೆ ನಾನು ಬಟ್ STS ಫೈನಲ್. ಏನಿದು? ಕಾಂಗ್ರೆಸ್ನಿಂದ ನಾನು ಅಭ್ಯರ್ಥಿ ಅಂತ ಅನೇಕರು ಹೊರಟಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಂತಿಮಗೊಳಿಸಿದರೂ ಕೂಡ ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವಂಥ ಹೊಣೆಗಾರಿಕೆ ಈ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಅವರದ್ದೇ. ಅವರೇ ಫೈನಲ್, ನೋ ಡೌಟ್. ಅವರು ನಮ್ಮ ಸುದ್ದಿ ಮೃದಂಗ ಲೋಗೋ ಹಿಡಿದಾಗ ಅವ್ರು ಏನೇ ಹೇಳಿರ್ಬೋದು, ನಾನು ಕಾಂಗ್ರೆಸ್ ವಕ್ತಾರ ಅಲ್ಲ, BJP ವಕ್ತಾರ ಅಲ್ಲ ಅಂತ ಹೇಳಿರ್ಬೋದು, ಮತ್ತೊಂದು ಹೇಳ್ಬೋದು, ಮುಗಿದೊಂದು ಹೇಳ್ಬೋದು, ಏನೇ ಹೇಳಿದ್ರು ಕೂಡ ಯಶವಂತಪುರ ಕ್ಷೇತ್ರದ 12 ವಾರ್ಡ್ಗಳ GBAಯ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳ ಅಂತಿಮ ಪಟ್ಟಿಗೆ ಅಂಕಿತ ಹಾಕದೇ ಇದ್ದರೂ ಅಂಕುಶ ಹಾಕುವ ಕೆಲಸ ಸೋಮಶೇಖರ್ದೆ. ಹೀಗಿರುವಾಗ ಹಲವರು ನಮ್ಮದು ಒಂದೊಂದು ದಿವಸ ಒಂದೊಂದು ಸುದ್ದಿ ಬಂದಾಗ ಒಬ್ಬೊಬ್ಬರು ಒಂದೊಂದು ಮಾತನಾಡ್ತಾರೆ. ನಾವು ಇರುವ ಸುದ್ದಿಯನ್ನು ನೇರವಾಗಿ ಹೇಳಿರ್ತೇವೆ, ತಡ್ಕೊಳ್ಳೋಕ್ಕಾದ್ರೆ ನಾವೇನು ಮಾಡಲಿಕ್ಕಾಗೋಲ್ಲ. ಇವತ್ತು ನೇರವಾದ ಒಂದು ಹೆಸರನ್ನು ಪ್ರಸ್ತಾಪವನ್ನು ಮಾಡಿಬಿಡ್ತಾನೆ. ನಾಗದೇವನಹಳ್ಳಿ ವಾರ್ಡಿನ ವಾರ್ಡ್ ಅಧ್ಯಕ್ಷ, ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷ ಪ್ರಕಾಶ್ ಗೌಡ್ರವರು ಫೋನ್ ಮಾಡ್ತಾರೆ. ನಿಮಗೆ ದೇವರಾಜ್ ಒಬ್ಬರನ್ನ ಕಣ್ಣಿಗೆ ಕಾಣಿಸುವುದು, ಚೇತನ್ ಗೌಡ್ರ ಒಬ್ಬರನ್ನ ಕಣ್ಣಿಗೆ ಕಾಣಿಸುವುದು ಅಂತ.
ಸದ್ಯಕ್ಕೆ ಓಡುತ್ತಿರುವ ಕುದುರೆಗಳು ಎರಡೇ, ದೇವರಾಜು ಚೇತನಗೌಡ. ಯಾಕೆ ಬೇರೆ ಕುದುರೆ ಓಡಿದಾಗ ಶಿವಮದೇವ ಓಡ್ತಾ ಇಲ್ವೇ, ಇನ್ನೊಬ್ಬರು ಓಡ್ತಾ ಇಲ್ಲ ಅಂದ್ರೆ ಓಡ್ತಾ ಇದ್ದಾರೆ. ಓಡುವಕ್ಕೆ ಅಲ್ಲಿ ಆರಂಭ ಮಾಡಿದರು. ಇವರು ಪಕ್ಷ ಬಿಟ್ಟು ಬಂದು ಕಾಂಗ್ರೆಸ್ಗೆ ಸೇರ್ಪಡೆಯಾದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಎನ್ನುವ ದೃಷ್ಟಿಕೋನದಿಂದೊಳಗೆ ಓಡುತ್ತಿದ್ದಾರೆ 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 ಓಡುತ್ತಲೇ ಇರುತ್ತಾರೆ. ಹಾಗಾಗಿ ಅವ್ರ ಹೆಸರು ಪ್ರಸ್ತಾಪ ಮಾಡಿದ್ದೇವೆ. ಅಲ್ಲೂ ಹೇಳಿದ್ದೇವೆ, ನಾಗದೇವನಹಳ್ಳಿಯಲ್ಲಿ ದೇವರಾಜಿಗೆ ಸ್ಥಳೀಯ ದೇವರುಗಳ ಬೆಂಬಲವಿದೆ ಅಂತ ಅಲ್ಲ, ನಾಗದೇವರುಗಳು ಬುಸ್ ಅಂತಿದ್ದಾರೆ ಅಂತಲೂ ವರದಿ ಮಾಡಿದ್ವಿ. ಆದರೆ ಅದನ್ನು ಪಾಪ ನೋಡುವಂಥ ವ್ಯವಧಾನ ಇದೆಯಲ್ಲ ಗೊತ್ತಿಲ್ಲ ನಮ್ಮ ಪ್ರಕಾಶ್ ಗೌಡರಿಗೆ. ಸ್ವಾಮಿ, ನಾನೂ ಕೂಡ ನನ್ನ ಶ್ರೀಮತಿಗೆ ಟಿಕೆಟನ್ನು ಕೇಳ್ತಾ ಇದ್ದೇನೆ, ನಾನು ವಾರ್ಡ್ ಅಧ್ಯಕ್ಷನಿದ್ದೇನೆ, ನನಗೆ ಕೊಡಲೇಬೇಕು ಅನ್ನುವ ಹಠ ಅವ್ರದ್ದು. ತೆಗೆದುಕೊಳ್ಳಿ, ನಾವೇ ಬಿ ಫಾರಂ ಕೊಡ್ತಿದ್ದೀವ. ದೇವರಾಜ್ ಹೆಸರು ಪ್ರಸ್ತಾಪವಾಗಿದೆ. ಅಲ್ಲಿರ್ತಕ್ಕಂಥವ್ರು ದೇವರಾಜ್ ಅವರ ಪರಾಭವಗೊಳಿಸುವುದಕ್ಕೆ ಏನೇನು ಮಾಡಬೇಕು ಒಳತಂತ್ರಗಳು ರೂಪಿಸ್ತಾ ಇದ್ದಾರೆ. ಮೀಸಲಾತಿಯ ಆಕ್ಷೇಪಣೆಗಳ ಅಂತಿಮಗೊಂಡ ನಂತರ ಪ್ರಕಟವಾದ ಮೇಲೆ ಏನೇನಾಗ್ತೇನೋ ಅಂತ ವರದಿಯನ್ನು ಕೊಡ್ತೇವೆ. ಪ್ರಕಾಶ್ ಗೌಡರು ಟಿಕೆಟ್ ಕೇಳಿದ್ದಾರೆ, ಕೇಳಿ ಕೊಡತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಅಂತ. ಆ ವಿಚಾರಕ್ಕೋದ್ರೆ ಕೆಂಗಲ್ ಹನುಮಂತಯ್ಯ ವಾರ್ಡ್ನ ಪರಿಸ್ಥಿತಿಯು ನಿನ್ನೆಯಿಂದ ದೊಡ್ಡ ಸುದ್ದಿ ಆಗ್ತಾ ಇದೆ. ಅನೂಪ್ ಎಚ್ ಎಂ ರೇವಣ್ಣ ಅವರು ಬರ್ತಾರೆ ಇಲ್ಲಿಗೆ ಅಂತ ಹೇಳಿದ ತಕ್ಷಣ ಅವ್ರು ಯಾರು, ಎಲ್ಲಿದ್ದಾರೆ, ಯಾಕಿದ್ದಾರೆ, ಇಲ್ಲಿಗೆ ಯಾಕೆ ಬರ್ತಾರೆ, ಅವ್ರಿಗೆ ಒಂದು ವೇಳೆ ಬಿ ಫಾರ್ಮ್ ಕೊಟ್ಟಿದ್ದೆ ಅಂದರೆ ನಾವು ಪ್ರತ್ಯೇಕವಾಗಿ ಒಂದು ಸ್ವತಂತ್ರ ಅಭ್ಯರ್ಥಿಯನ್ನು ಸ್ಪರ್ಧೆ ಮಾಡಿಸೋಣ ಅಂತ ಹೇಳ್ತಕ್ಕಂಥದ್ದು. ಅದು ಅವರವರ ಪಕ್ಷ ಅವರವರ ವ್ಯಕ್ತಿಗೆ ಬಿಟ್ಟಂಥದ್ದು. ಅನೂಪ್ ರೇವಣ್ಣರವರೂ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಲಕ್ಷ್ಮಯ್ಯನವ್ರ ಮಗ ಅನಿಲ್ ಕುಮಾರ್ ಅವರು ಒತ್ತಡವನ್ನು ಹಾಕ್ತಿದ್ದಾರೆ. ಈ ಮಧ್ಯೊಳಗೆ ಯಾವುದೋ ವಾರ್ಡ್ ಬದಲಾಗತ್ತೆ, ಬದಲಾಗಲ್ಲ, ಅಲ್ಲಿದಿಲ್ಲಿ ಇಲ್ಲಿದಲ್ಲಿ ಚರ್ಚೆಗಳಿಗೇನು ಕಡಿಮೆ ಆಗಿಲ್ಲ. ಒಟ್ಟಿನೊಳಗೆ ಕಾಂಗ್ರೆಸ್ ಪಕ್ಷದ 12 ವಾರ್ಡ್ಗಳ GBAಯ ಅಭ್ಯರ್ಥಿಗಳಲ್ಲಿ ಆಕಾಂಕ್ಷಿಗಳು ನಾನು ಅವ್ರಿಗೆ ಯಾಕೆ ಕೊಡ್ತಾರೆ, ಇವ್ರಿಗೆ ಯಾಕೆ ಕೊಡ್ತಾರೆ, ನಾನು ಮೂಲ ಕಾಂಗ್ರೆಸ್ಸು, ನಾವು ಕನ್ಫರ್ಮ್ ಮಾಡ್ಕೊಂಡು ಪಕ್ಷ ಬಿಟ್ಟು ಬಂದಿದ್ದೇವೆ ಅನ್ನುವ ಒಂದು ಗುಂಪು, ನನಗೆ ಟಿಕೆಟ್ ಗ್ಯಾರಂಟಿ ಎನ್ನುವ ಗುಂಪು, ಅವರಿಗೆ ಕೊಡಲ್ಲ ಅನ್ನುವಂಥ ಗುಂಪುಗಳ ಮೊದಲಿಗೆ ನಾನು ಅಂತ ಏನೇ ಅಂದರೂ ಕೂಡ STS ಫೈನಲ್. ಅದಕ್ಕಿಂತ ಹೆಚ್ಚಿಗೆ ಅಂಕಿತ ಹಾಕುವ ಅಧಿಕಾರ DKಶಿಗೆ ಇದ್ದರೂ ಕೂಡ ಯಶವಂತಪುರ ಕ್ಷೇತ್ರದಲ್ಲಿ ಅಂಕುಶ ಹಾಕುವ ಅಧಿಕಾರ ST ಸೋಮಶೇಖರ್ಲಿದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. 2 ಸುದ್ದಿಗಳು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.